ಡಾರ್ಲಿಂಗ್ ಕೃಷ್ಣ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಏನಯ್ಯ ಇವನ್ ಮಾಕ್ಟೇಲ್ ಅಂತ ಇವತ್ತು ನೋಡಿದ್ಮೇಲೆ ನಿಜವಾದ ಯೋಗ್ಯತೆ ಇರುವಂಥ ಮನುಷ್ಯ. ಫಸ್ಟ್ ಕ್ಲಾಸ್ ಪಿಕ್ಚರ್. ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಲವ್ ಮಾಕ್ಟೇಲ್ 3 ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮಾತಾಡೋಂಗೇ ಇಲ್ಲ. ನಾವು ಪುನೀತ್ ರಾಜ್ಕುಮಾರ್ ಅವ್ರದ್ದೆಲ್ಲ ಪಿಕ್ಚರ್ಗಳು ನೋಡಿದ್ಮೇಲೆ ಈ ಥರ ಪಿಕ್ಚರ್ನ ಇವತ್ತೇ ನೋಡಿ. ಭಾಳ ಹೈ ಕ್ಲಾಸ್ ಪಿಕ್ಚರ್, ನೋ ವರ್ಡ್ಸ್ ಅಷ್ಟೇ. ಆ ಗಂಡ ಹೆಂಡತಿ ಇಬ್ಬರಿಗೂ ಹ್ಯಾಟ್ಸ್ ಆಫ್. ಲವ್ ಮಾಕ್ಟೇಲ್ ಸಿನಿಮಾ ಆರಂಭದಲ್ಲಿ ಈ ಸಿನಿಮಾದ ಬಗ್ಗೆ ಯಾರಿಗೆ ನಿರೀಕ್ಷೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಸಿನಿಮಾ ರಿಲೀಸ್ ಆದ ಬಳಿಕ ಹಂತ ಹಂತವಾಗಿ ಈ ಸಿನಿಮಾ ಪ್ರೇಕ್ಷಕರ ಮನಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಈ ಸಿನಿಮಾ ಪ್ರೀಮಿಯರ್ ಶೋ ಆಯ್ತು. 40ಕ್ಕೂ ಹೆಚ್ಚು ಪ್ರದರ್ಶನಗಳು ಈ ಸಿನಿಮಾದ ಪ್ರೀಮಿಯರ್ ಶೋಗೆ ಸಿಕ್ಕಿತ್ತು. ಅಷ್ಟೂ ಶೋಗಳು ಸೋಲ್ಡ್ ಔಟ್. ಈ ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲು ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು. ಯಾಕೆ ಲವ್ ಮಾಕ್ಟೇಲ್ 3 ಅನ್ನುವ ಪ್ರಶ್ನಾರ್ಥಕದೊಂದಿಗೆ ಈ ಅಪಸ್ವರಗಳನ್ನು ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಟು ಇದರೊಂದಿಗೆ ಒಂದಿಷ್ಟು ಗೊಂದಲಗಳೊಂದಿಗೆ ಈ ಸಿನಿಮಾವನ್ನ ರಿಲೀಸ್ ಮಾಡಿದ್ರು. ಆರಂಭದಲ್ಲಿ ಪ್ರೀಮಿಯರ್ ಶೋ ಆಯಿತು. ಪ್ರೀಮಿಯರ್ ಶೋ ಅಷ್ಟಕ್ಕೆ ಅಷ್ಟು ಶೋಗಳು ಕೂಡ ಸೋಲ್ಡ್ ಔಟ್. ಮತ್ತೊಂದು ಕಡೆಯಲ್ಲಿ ಈ ಸಿನಿಮಾದ ಮುಂದೆ ದುರಂಧರ್ ಅನ್ನುವ ದೈತ್ಯ ಸಿನಿಮಾ ಒಂದು ರಿಲೀಸ್ ಆಗಿತ್ತು. ಹೀಗಾಗಿ ಈ ಸಿನಿಮಾಗೆ ಯಾರು ಕೂಡ ಶೋ ಕೊಡಲ್ಲ, ಈ ಸಿನಿಮಾಗೆ ಚಿತ್ರಮಂದಿರಗಳು ಸಿಗಲ್ಲ, ಈ ಸಿನಿಮಾ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಒಂದಿಷ್ಟು ವಿಮರ್ಶೆಗಳು ಬಂತು. ಇದರೊಂದಿಗೆ ಒಂದಿಷ್ಟು ಮಂದಿ, ಹಾಗೆ ಬಹುಮುಖ್ಯವಾಗಿ ಆ ಒಂದು ಮಾಧ್ಯಮ ಈ ಸಿನಿಮಾದ ಬಗ್ಗೆ ಕೆಟ್ಟದಾಗಿ ಮಾತನಾಡಿತು. ಡಾರ್ಲಿಂಗ್ ಕೃಷ್ಣ ಹಾಗೆ ಮಿಲನ ನಾಗರಾಜ್ ಅವರಿಗೆ ದುರಾಂಕಾರ, ಅವರು ಹಂಗೆ ಅವರು ಹಿಂಗೆ, ಸಿನಿಮೆಯನ್ನು ಚೆನ್ನಾಗಿಲ್ಲ, ಚಿತ್ರಮಂದಿರ ಖಾಲಿ, ಚಿತ್ರಮಂದಿರಕ್ಕೆ ಯಾರು ಹೋಗ್ತಾ ಇಲ್ಲ, ದುರಂಧರ್ನ ಮುಂದೆ ಈ ಸಿನಿಮಾ ಟರ್ ಫ್ಲಾಪ್, ಹಾಗೆ ಹೀಗೆ ಅಂತೇಳಿ ಬಾಯಿಗೆ ಬಂದಂತೆ ಏನೇನೋ ಹೇಳಿದ್ರು. ಹೌದಾ, ಇದು ಸತ್ಯನಾ ಅಂತ ಕೇಳಿದ್ರೆ ಇಲ್ಲ. 100ಕ್ಕೆ 100 ಶುದ್ಧ ಹಸಿ ಸುಳ್ಳು. ಸಿನಿಮಾ ಹೌಸ್ಫುಲ್ ಆಗಿದೆ. ಇವ್ರು ಹೇಳ್ತಾ ಇರೋದು ಚಿತ್ರಮಂದಿರ ಖಾಲಿ ಅಂತ. ಚಿತ್ರಮಂದಿರಕ್ಕೆ ಪ್ರೇಕ್ಷಕರಿಲ್ಲ ಅಂತ ಹೇಳ್ತಾ ಇದ್ರೆ ಅಲ್ಲಿ ಚಿತ್ರಮಂದಿರದ ಮುಂಭಾಗದಲ್ಲಿ ಹೌಸ್ಫುಲ್ ಬೋರ್ಡ್ ಬಿದ್ದಿದೆ. ಈ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು ಅಂತ ಬಂದಿದ್ದಂತಹ ಪ್ರೇಕ್ಷಕರು ಮುಂದಿನ ಪ್ರದರ್ಶನದ ಬುಕ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಮಂದಿ ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ. ಆ ರೀತಿಯಾಗಿ ಈ ಸಿನಿಮಾ ಅಬ್ಬರಿಸ್ತಾ ಇದ್ರೆ ಆ ಒಂದು ಮಾಧ್ಯಮ ಈ ಸಿನಿಮಾ ಚೆನ್ನಾಗಿಲ್ಲ, ಈ ಸಿನಿಮಾ ಖಾಲಿ, ಪ್ರೇಕ್ಷಕರು ಯಾರು ಬರ್ತಾ ಇಲ್ಲ, ಎಲ್ಲರೂ ದುರಂಧರಿಗೆ ಹೋಗ್ತಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಾಗನ್ನ ಮಾತ್ರಕ್ಕೆ ದುರಂಧರ್ ಚೆನ್ನಾಗಿಲ್ವಾ? ದುರಂಧರ್ ಚೆನ್ನಾಗಿದೆ. ಆದರೆ ಅದಕ್ಕೆ ಟಕ್ಕರ್ ಕೊಡುವಂತಹ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಯಾವುದಾದ್ರೂ ಅದರೊಂದಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಬಂದಿದೆಯಾ ಅಂತ ಕೇಳಿದ್ರೆ ಇಲ್ವಲ್ಲ. ಕಾಂಪಿಟೇಷನ್ ಕೊಡ್ತಾ ಇರೋದು ಯಾವುದು? ನಮ್ಮ ಕನ್ನಡದ ಹೆಮ್ಮೆಯ ಲವ್ ಮಾಕ್ಟೇಲ್ ಸಿನಿಮಾ. ಎಮೋಷನ್ನೇ, ಸ್ಟೋರಿ, ಕಾಮಿಡಿ ಎಲ್ಲ ಇದೆ. ಲಾಸ್ಟಲ್ಲಿ ಯಾವ ಥರ ತಗೊಂಡಿದ್ದಾರೆ ಅಂದರೆ ಹೇಳಕ್ ಸಾಧ್ಯ ಇಲ್ಲ. ಇವೆಲ್ಲ ನೋಡಿ. ಈ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. 2ನೇ ವಾರಕ್ಕೆ ಕಾಲಿಟ್ಟಿದೆ. ಚಿತ್ರಮಂದಿರಗಳು ಹಾಗೆ ಪ್ರದರ್ಶನಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ದುರಂಧರ್ನ ಮುಂದೆ ಮತ್ತೊಂದು ತೆಲುಗು ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಆ ಸಿನಿಮಾ ಏನಾಯ್ತು? ಕರ್ನಾಟಕದಲ್ಲಿ 3-4 ದಿನ ಅಷ್ಟೇ. ಆ ಸಿನಿಮಾದ ಜಾಗಕ್ಕೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದವರು ಲವ್ ಮಾಕ್ಟೇಲ್ 3 ಸಿನಿಮಾವನ್ನ ರೀಪ್ಲೇಸ್ ಮಾಡಿದ್ರು ಪ್ರದರ್ಶನವನ್ನ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ದುರಂಧರ್ ತೆಲುಗು ವರ್ಷನ್ ಅನ್ನ ರಿಲೀಸ್ ಮಾಡಿದ್ರು 4-5 ದಿನಗಳ ಬಳಿಕ. ದುರಂಧರ್ನ ಮುಂದೆ ಎಲ್ಲಾ ಸಿನಿಮಾಗಳು ಮಂಕಾದ್ರೆ ತೊಡೆ ತಟ್ಟಿ ನಿಂತಿರೋದು ನಮ್ಮ ಕನ್ನಡದ ಹೆಮ್ಮೆಯ ಲವ್ ಮಾಕ್ಟೇಲ್ ಸಿನಿಮಾ. ಇಂತಹ ಒಂದು ಅತ್ಯದ್ಭುತ ಸಿನಿಮಾದ ಬಗ್ಗೆ ನಮ್ಮವರೇ ಅಪಪ್ರಚಾರ ಮಾಡ್ತಿದ್ದಾರೆ. ಈ ಸಿನಿಮಾ ಪ್ರೀಮಿಯರ್ ಶೋ ಯಾವಾಗ ಆಯ್ತೋ ಅವಾಗಿನಿಂದ ಹಿಡಿದು ಇವಾಗಿನ ತನಕ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಸಿನಿಮಾ ವೀಕ್ಷಣೆ ಮಾಡಿದ ಪ್ರತಿಯೊಬ್ರು ಕೂಡ ಈ ಸಿನಿಮಾದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಆಡ್ತಾ ಇರೋದು. ನಂಗೆ ಡಾರ್ಲಿಂಗ್ ಕೃಷ್ಣ ಏನು ಪರಿಚಯ ಇಲ್ಲ, ಏನಿಲ್ಲ. ಸಾಧಾರಣ ಕನ್ನಡ ಅಭಿಮಾನಿ ಅಂಥವನು ಇಂಥ ಪಿಕ್ಚರ್ನ ಹೊಗಳಿದ್ದಾರೆ ಅಂದರೆ ದರ್ ಇಸ್ ಸಮಥಿಂಗ್ ಇನ್ ಇಟ್. ಏನು ಕೋಟ್ಯಾಂತರ ರೂಪಾಯಿ ಚೆಲ್ಲಿ ಏನು ಡಮಾಡಿಮೀರ್ ಅಂತ ಹೊಡೆದು ಏನೂ ಇಲ್ಲ. ಸಿಂಪಲ್ ಸ್ಟೋರಿ, ಸಿಂಪಲ್ ಫಿಲಮ್, ಬ್ಯೂಟಿಫುಲ್. ಅದು ಯಾವ ಚಿತ್ರಮಂದಿರದಲ್ಲಿ ಕಾಲಿತ್ತೋ, ಅದು ಯಾವ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಿಲ್ವೋ ಗೊತ್ತಿಲ್ಲ. ಸಿನಿಮಾ ಅಂತೂ ಅತ್ಯದ್ಭುತ ಸ್ವಾಮಿ. ಸಿನಿಮಾದ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಪಕ್ಕಾ ಪೈಸಾ ವಸೂಲಿ ಸಿನಿಮಾ, ಹಾಗೆ ಭಾವನಾತ್ಮಕವಾದಂಥ ಸಿನಿಮಾವನ್ನ ಯಾರು ವೀಕ್ಷಣೆ ಮಾಡಿದಾರೋ ಎಲ್ಲರೂ ಕೂಡ 100ಕ್ಕೆ 100 ಮಾರ್ಕ್ಗಳನ್ನೇ ಕೊಟ್ಟಿರೋದು. ಈ ಸಿನಿಮಾ ಎಲ್ಲೆಲ್ಲ ರಿಲೀಸ್ ಆಗಿದೆಯೋ ಎಲ್ಲ ಕಡೆ ಭರ್ಜರಿಗೆ ಪ್ರದರ್ಶನವನ್ನ ಕಾಣ್ತಾ ಇದೆ. 2ನೇ ವಾರಕ್ಕೆ ಕಾಲಿಟ್ಟಿದೆ. ಅದು ಅಂತಹ ದೈತ್ಯ ದುರಂಧರ್ನ ಮುಂದೆ ಈ ಸಿನಿಮಾ ಗೆದ್ದು ಬೀಗಿದೆ.
ಮಲ್ಟಿಸ್ಕ್ರೀನ್ ಚಿತ್ರಮಂದಿರದವರು 12-13 ಶೋ ಕೊಡ್ತಾರಂತಾದ್ರೆ ಸಣ್ಣ ವಿಚಾರ ಅಲ್ಲ. ಅದು ದುರಂಧರ್ನ ಮುಂದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಅಷ್ಟು ಸುಲಭವಾಗಿ ಯಾವ ಸಿನಿಮಾಗಳಿಗೂ ಕೂಡ ಈ ಮಟ್ಟದಲ್ಲಿ ಶೋ ಕೊಟ್ಟಿಲ್ಲ. ಅದು 2ನೇ ವಾರದಲ್ಲೂ ಕೂಡ. ಅದರಲ್ಲೂ ದುರಂಧರ್ ಅಂತಹ ದೈತ್ಯ ಸಿನಿಮಾ ರಿಲೀಸ್ ಆದಾಗ ಈ 2 ಸಿನಿಮಾಗಳು ಹೆಂಗಿದೆ ಅಂತ ಹೇಳಿದ್ರೆ 2 ಸಿನಿಮಾ ಕೂಡ ಹೌಸ್ಫುಲ್ಲೇ. ಅಂಥದ್ರಲ್ಲಿ ಈ ಸಿನಿಮಾದ ಬಗ್ಗೆ ಅಪಪ್ರಚಾರ. ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗತ್ತಾ? ದೇವಲೋಕಕ್ಕೇನಾಗಲ್ಲ. ಅದೇ ರೀತಿ ಯಾರ್ಯಾರೋ ನಾಯಿ ನರಿಗಳು ಕೂಗಾಡಿದ್ರೆ ಈ ಸಿನಿಮಾಗೆ ಯಾವ ಸಮಸ್ಯೆನೂ ಇಲ್ಲ. ಸಿನಿಮಾ ಅಂತೂ ಗೆದ್ದಾಗಿದೆ. ಅತ್ಯದ್ಭುತವಾದಂಥ ಸಿನಿಮಾ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ. ಡಾರ್ಲಿಂಗ್ ಕೃಷ್ಣ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಏನಯ್ಯ ಇವನ್ ಮಾಕೇಲ್ ಅಂತ ಇವತ್ತು ನೋಡಿದ್ಮೇಲೆ ನಿಜವಾದ ಯೋಗ್ಯತೆ ಇರೋವಂಥ ಮನುಷ್ಯ. ಫಸ್ಟ್ ಕ್ಲಾಸ್ ಪಿಕ್ಚರ್, ಮಾತಾಡೋಂಗೇ ಇಲ್ಲ. ನಾವು ಪುನೀತ್ ರಾಜ್ಕುಮಾರ್ ಅವ್ರದ್ದೆಲ್ಲ ಪಿಕ್ಚರ್ಗಳು ನೋಡಿದ್ಮೇಲೆ ಈ ಥರ ಪಿಕ್ಚರ್ನ ಇವತ್ತೇ ನೋಡಿ. ಭಾಳ ಹೈ ಕ್ಲಾಸ್ ಪಿಕ್ಚರ್, ನೋ ವರ್ಡ್ಸ್ ಅಷ್ಟೇ. ಆ ಗಂಡ ಹೆಂಡತಿ ಇಬ್ಬರಿಗೂ ಹ್ಯಾಟ್ಸ್ ಆಫ್.